ಶಿಡ್ಲಘಟ್ಟದ ನಗರಸಭೆಯ ಪೌರಾಯುಕ್ತೆಯ ಮೇಲೆ ದರ್ಪ ತೋರಿದ್ದ ಕಾಂಗ್ರೆಸ್ನ ಪುಂಡ ರಾಜೀವ್ ಗೌಡಗೆ ಬೇಲಾಗಿದೆ ಅನ್ನೋ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ರೌಡಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಬೇಲ್ ಮಂಜೂರಾಗಿದೆ. ನಗರಸಭೆ ಪೌರಾಯುಕ್ತೆಯ ಮೇಲೆ ಪೌರುಷ ತೋರಿಸಿದ್ದ ಕಾಂಗ್ರೆಸ್ಸಿನ ಪುಡಿ ರೌಡಿಯಂತೆ ವರ್ತಿಸಿದ್ದ ರಾಜೀವ್ ಗೌಡ ಪಟಾಕಿ ಹೊಡೆಯುವುದು ಸಂಭ್ರಮ ಮಾಡಿದ್ರೆ ಕ್ರಮ, ಬೇಲಾಯಿತು, ಎಲ್ಲ ಮುಚ್ಕೊಂಡು ಹೋಗಬೇಕು. ಎಚ್ಚರಿಕೆ ನೀಡಿ ಬೇಲ್ ಮಂಜೂರು ನೀಡಿದ ಕೋರ್ಟು. ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯದಿಂದ ಆದೇಶ. ರಾಜೀವ್ ಗೌಡ ಪರ ವಾದ ಮಂಡಿಸಿದ ವಕೀಲ ವಿವೇಕ್ ಸುಬ್ಬಾರೆಡ್ಡಿ. ಪೌರಾಯುಕ್ತೆ ಅಮೃತ ಗೌಡರನ್ನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಲಾಗಿತ್ತು. ಬ್ಯಾನರ್ ತೆಗೆಸಿದ್ದ, ಧಮಕಿ ಹಾಕಿದ್ದ ರಾಜೀವ್ ಗೌಡ. ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅಧಿಕಾರಿ ಅನ್ನೋದನ್ನು ನೋಡದೆ, ಮಹಿಳೆ ಅನ್ನೋದನ್ನು ಮರೆತು ಅತ್ಯಂತ ಅಸಭ್ಯವಾಗಿ ಮಾತನಾಡಿದ್ದು ಮಾತ್ರವಲ್ಲದೆ ಅಶ್ಲೀಲ ಪದಪ್ರಯೋಗವೂ ಕೂಡ ನಡೆದಿತ್ತು. ಬರ್ತೀನಿ, ಕಡಿತೀನಿ, ಪೆಟ್ರೋಲು. ನೋಡಿ, ರಾಜೀವ್ ಗೌಡ ಬಿಡುಗಡೆಗೊಳ್ಳುವಂತಹ ದೃಶ್ಯ. ಜಾಮೀನು ಮಂಜೂರಾಗಿದೆ. ಕಸ್ಟಡಿಯಲ್ಲಿದ್ದಂತಹ ರಾಜೀವ್ ಗೌಡರ ಬೇಲ್ ಮಂಜೂರಾಗಿದೆ. ಈಗ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂಭ್ರಮ, ಸಂತೋಷ, ಆನಂದ, ಪರಮಾನಂದ ಎಲ್ಲವೂ ಗಂಟ್ಲೊಳಗೆ ಹಂಗೇನೆ ನುಂಕಬಿಡಬೇಕು, ಎಲ್ಲೂ ಹೊರ ಹಾಕಂಗಿಲ್ಲ. ನಿಮ್ಮ ಆನಂದ, ನಿಮ್ಮ ಪರಮಾನಂದ, ನಿಮ್ಮ ಸಂಭ್ರಮ, ನಿಮ್ಮ ಸಡಗರ, ನಿಮ್ಮ ಉನ್ಮಾದ ಎಲ್ಲವನ್ನು ಉಗುಳು ನುಂಗದಂಗೆ ಗಂಟ್ಲೊಳಗೇನೆ ನುಂಕಬೇಕು, ಎಲ್ಲೂ ಪ್ರಕಟಿಸುವ ಹಾಗಿಲ್ಲ. ಗ್ರೀನ್ ಪಟಾಕಿ, ರೆಡ್ ಪಟಾಕಿ ತಂದು ಢಮ್ಮು ಢುಮ್ಮು ಅನ್ಸಂಗಿಲ್ಲ. ನಿಮ್ದೇನಿದ್ರೂ ಕೂಡ ರಾಜೀವ್ ಗೌಡರಿಗೆ ಕಾನೂನಾತ್ಮಕವಾಗಿ ಬೇಲ್ ಸಿಕ್ಕಿದೆ, ಬೇಲ್ ಮಂಜೂರಾಗಿದೆ. ನಿಮ್ಮ ನಾಯಕನನ್ನು ನೀವೇ ಎತ್ಕೊಂಡೊಯ್ತೀರೋ ಅಥವಾ ಅವರೇ ಮನೆಗೆ ಹೋಗ್ತಾರೋ ಗೊತ್ತಿಲ್ಲ. ಇದು ಅಲ್ಲಿಗೆ ಬಿಡಬೇಕು. ಯಾವ ಸಂಭ್ರಮವನ್ನು ಕೂಡ ಪ್ರಕಟಿಸಬಾರ್ದು. ಯಾವುದಾದ್ರೂ ಕನ್ನಡ ಪರ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಜೈಕಾರ ಕೂಗಿದ ಕಾರಣಕ್ಕೆ ಅರೆಸ್ಟ್ ಆದವರಲ್ಲ ರಾಜೀವ್ ಗೌಡರು. ಕನ್ನಡದ ನೆಲ, ಜಲ, ಭಾಷೆ, ಸ್ವಾಭಿಮಾನ, ಸಂಸ್ಕಾರ, ಸಂಸ್ಕೃತಿಯ ಪರ ಎಲ್ಲೋ ಪ್ರೊಟೆಸ್ಟ್ ಮಾಡಿ ಅರೆಸ್ಟ್ ಆದವರಲ್ಲ. ಒಂದು ಹೆಣ್ಣು ಮಗಳಿಗೆ ಬಾಯಿಗೆ ಬಂದ ಹಾಗೆ ಬೈದು ಅದು ವೈರಲ್ ಆಗಿ ಆ ಆರೋಪದ ಅಡಿಯಲ್ಲಿ ಜೆಸಿ ಕಸ್ಟಡಿಯಲ್ಲಿದ್ದಂಥ ಆರೋಪಿ ಯಾರು? ರಾಜೀವ್ ಗೌಡ. ಅವರ ಬೇಲ್ ಮಂಜೂರು ಕಾರ್ಯಕರ್ತರಿಗೆ ಸಂಭ್ರಮವೂ ಹೌದು, ಸಡಗರವೂ ಹೌದು, ಆದರೆ ಸಮಾಜಕ್ಕಲ್ಲ. ನಿಮ್ಮ ನಾಯಕನನ್ನ ಮೆಚ್ಚಿಸುವುದಕ್ಕೆ ನೀವು ಜೈಂಕಾರ ಮೊಳಗಿಸುವುದಾದ್ರೆ ನಿಮ್ಮ ಮನೆ ಬೆಡ್ರೂಮಲ್ಲಿ ಮಾತ್ರ. ಎಲ್ಲಾದರೂ ರ್ಯಾಲಿ ಮಾಡೋದು, ಬೈಕ್ ಮೇಲೆ ಕಾಂಗ್ರೆಸ್ ಫ್ಲಾಗ್ ಇಟ್ಕೊಂಡು ಜೈಕಾರ ಕೂಗೋದು, ಇವೆಲ್ಲ ನಿಮ್ಮ ವೈಯಕ್ತಿಕ ತೆವಲುಗಳನ್ನು ರಾಜೀವ್ ಗೌಡರ ಮನೆ ಕಾಂಪೌಂಡ್ ಒಳಗಡೆ ಮಾತ್ರ. ಸೊಸೈಟಿಯಲ್ಲಿ ಪ್ರದರ್ಶನಕ್ಕಿಡೋ ಹಾಗಿಲ್ಲ. ಎಸಿಗ ರೌಡಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಬೇಲಾಗಿದೆ. ರಾಜೀವ್ ಗೌಡಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ಪಟಾಕಿ ಹೊಡೆಯುವುದು ಸಂಭ್ರಮ ಮಾಡಿದ್ರೆ ಕ್ರಮ, ಎಚ್ಚರಿಕೆ ನೀಡಿ ಬೇಲ್ ಮಂಜೂರು ಮಾಡಿದ ಕೋರ್ಟ್. ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯದಿಂದ ಆದೇಶ. ರಾಜೀವ್ ಗೌಡ ಪರ ವಾದ ಮಂಡಿಸಿದ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ಪೌರಾಯುಕ್ತೆ ಅಮೃತ ಗೌಡರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಪ್ರಕರಣದಲ್ಲಿ ಜೆಸಿ ಕಸ್ಟಡಿಯಲ್ಲಿದ್ದಂತಹ ರಾಜೀವ್ ಗೌಡಗೆ ಈಗ ಬೇಲ್ ಮಂಜೂರಾಗಿದೆ. ರಾಜೀವ್ ಗೌಡ ಸರ್ ಪಕ್ಷ ಇದೆ ಸರ್. ಅಪ್ಲಿಕೇಶನ್ ಅಂತಂದರೆ ಅದೇನು ಬೇಕಾಗಲ್ಲ ಈಗ. ಯಾಕೆ ಅಂತಂದರೆ ಅದರಲ್ಲಿ ಬಾಡಿ ವಾರಂಟ್ ಏನು ತಗೊಂಡಿಲ್ಲ, ಅದೆಲ್ಲ ಅರೆಸ್ಟು ಕೇಳಿಲ್ಲ ಅವರು. ಅದರಿಂದ ಈ ಹಂತದಲ್ಲಿ ಬೇಕಾಗಲ್ಲ. ಏನು ಸರ್ ಅದು 480 ಮೇಲೆ ಅಪ್ಲಿಕೇಶನ್ ಹಾಕಿದ್ದು ತಾವು? 480 ಅಂತಂದರೆ ಒಂದು ಇನ್ನೊಂದು ಕೇಸ್ ಇತ್ತಲ್ಲ, ಇವರು ಜನತಾದಳ ಹಾಕಿ ಅಡ್ವಾನ್ಸ್ಮೆಂಟ್ ಮಾಡಬೇಕಂತ. ಬಟ್ ಪೊಲೀಸವರು ಅದನ್ನೇನು ಬಂಧನ ಮಾಡಬೇಕು ಅಂತ ಅವ್ರೇನು ಅಪ್ಲಿಕೇಶನ್ ಹಾಕಿಲ್ಲ. ಅದರಿಂದ ಅದರ ಅವಶ್ಯಕತೆ ಇಲ್ಲ. ಪ್ರಥಮವಾದ FIR ಕ್ರೈಮ್ ನಂಬರ್ 9 2026ನಲ್ಲಿ ಒಂದು ಕಂಪ್ಲೇಂಟ್ ಹಾಕಿದ್ರು. ಆ ಕೇಸ್ನಲ್ಲಿ ಕೋರ್ಟು ಜಾಮೀನು ನೀಡಿದೆ. 2 ಶ್ಯೂರಿಟಿಗಳ ಆಧಾರ ಹಾಗೂ
ಬಿಡುಗಡೆಗೆ ಆದೇಶ ಮಾಡಿದ್ದಾರೆ. ಆದ್ದರಿಂದ ಬಹುಶಃ ಇದು ಅನೇಕ ದಿನಗಳಿಂದ ಈ ಪ್ರಕರಣ ನಡೀತಾ ಇತ್ತು. ಇವತ್ತು ಈ ಪ್ರಕರಣಕ್ಕೆ ಒಂದು ಅಂತಿಮ ಒಂದು ತೀರ್ಮಾನ ಬಂದಿದೆ. ಮುಂದಿನ ದಿನಗಳಲ್ಲಿ ಈ ಕೇಸಿನ ಟ್ರಯಲ್ ಬಗ್ಗೆ, ಸಾಕ್ಷ್ಯಾಧಾರದ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಆದರೆ ನಾವು ನ್ಯಾಯಾಂಗ ವ್ಯವಸ್ಥೆಗೆ ಧನ್ಯವಾದಗಳನ್ನ ಹೇಳ್ತಾ, ಕೊನೆಯದಾಗಿ ಅವ್ರಿಗೆ ಒಂದು ಬೇಲನ್ನು ಕೊಟ್ಟಿದ್ದು, ಅವ್ರನ್ನ ಮುಕ್ತವಾಗಿ ಬಿಟ್ಟಿದ್ದು ಒಂದು ದೊಡ್ಡ ಹೋರಾಟನೇ ಆಯಿತು. ಆದ್ದರಿಂದ ನಾವೆಲ್ಲರೂ ಸಹ ಇಷ್ಟು ದಿನ ಕಾತಿದ್ದಕ್ಕೆ ಫೈನಲಿ ಕೋರ್ಟ್ ಅವ್ರಿಗೆ ಬೇಲನ್ನು ನೀಡೋದಕ್ಕೆ ಧನ್ಯವಾದಗಳು ಹೇಳೋದಕ್ಕೆ. ಜಾಮೀನು ಅಷ್ಟು ಬಿಟ್ಟರೆ ಇನ್ನೇನು ಷರತ್ತು? 15,000 ಸರ್, ನ್ಯಾಯಾಧೀಶರು ಇನ್ನೊಂದು ಮಾತು ಹೇಳಿದ್ರು. ಇಲ್ಲ ಸರ್, ನ್ಯಾಯಾಧೀಶರು ಇನ್ನೊಂದು ಸೂಚನೆ ಕೊಟ್ಟರು ತಮಗೆ, ಎಲ್ಲೂ ಪಟಾಕಿ ಸಿಡಿಸೋದು, ಸೆಲೆಬ್ರೇಷನ್ ಮಾಡಬಾರ್ದು ಅಂತ. ಖಂಡಿತವಾಗೂ ಆ ಥರ ಏನು ಮಾಡಲಿಕ್ಕೆ ಯಾರು ಏನು ಇಲ್ಲಿ ಆ ಥರ ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಒಂದೇನಂತಂದರೆ, ನ್ಯಾಯಾಂಗದ ತೀರ್ಪಿಗೆ ನಾವು ತಲೆಬಾಗ್ತೀವಿ. ಹಾಗೂ ರಾಜೀವ್ ಗೌಡರು ಇದ್ರ ಬಗ್ಗೆ ಮಾತಾಡ್ತಾರೆ ಬಿಡುಗಡೆ ಆದಮೇಲೆ. ಸೊ ಅವರ ಹೇಳಿಕೆಯನ್ನು ನೀವು ತಂದುಕೊಳ್ಳಿ, ಆದರೆ ನ್ಯಾಯಾಂಗ ತೀರ್ಪಿಗೆ ತಲೆಬಾಗ್ತೀವಿ. ಎಲ್ರಿಗೂ ನಮಸ್ಕಾರ. ರಾಜೀವ್ ಗೌಡರಿಗೆ ಬೇಲ್ ಆಗಿದೆ, ಆದರೆ ದಯವಿಟ್ಟು ಯಾರು ಘೋಷಣೆಗಳನ್ನ ಕೂಗೋದಾಗ್ಲಿ, ಪಟಾಕಿ ಹೊಡೆಯೋದಾಗ್ಲಿ ದಯವಿಟ್ಟು ಮಾಡಬೇಡಿ. ಜಡ್ಜ್ ಕಡೆಯಿಂದ ಇನ್ಸ್ಟ್ರಕ್ಷನ್ ಆಗಿದೆ. ನಿಮ್ಮೆಲ್ಲರನ್ನೂ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಮಾಡಬೇಡಿ. ಯಾರು ಸ್ಲೋಗನ್ ಕೂಗಬೇಡಿ, ಪಟಾಕಿ ಹೊಡಿಬೇಡಿ. ಈ ಅಪ್ಲಿಕೇಶನ್ ಅಂತಂದರೆ ಅದೇನು ಬೇಕಾಗಲ್ಲ. ಈಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.